ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ನಾನು ಪ್ರಮೋಷನ್ ಮಾಡ್ತಿರೋದು ಚಾನಲ್ ಹೆಸರು ಇಂದಿರಾ ಮನೆ ಅಡುಗೆ ಅಂತ. ಅವ್ರದ್ದು ಅಡುಗೆನೇ ಮನೆಯೇ ಅಡುಗೆ ಮಾಡ್ಕೊಂಬಿಟ್ಟಿದ್ದಾರೆ. ಚೆನ್ನಾಗಿದೆ ಇಂದಿರಾ ಅಂತ ಹೇಳಿ. ಇವಾಗ ನಾನು ಯೂಟ್ಯೂಬಲ್ಲಿ ಹೇಳೋದಾದರೆ 1,000 ಸಬ್ಸ್ಕ್ರೈಬರ್ ಆಗಬೇಕು, 4,000 ವಾಚ್ ಅವರ್ ಆಗಬೇಕು. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಅದ್ರ ಬಗ್ಗೆ ವಿಡಿಯೋ ಇದೆ. ನೀವು ಎಲ್ಲರ ಕೈಲೂ ಸ್ಮಾರ್ಟ್ಫೋನ್ ಇರುತ್ತೆ. ನಾವು ಒಂದು ಮೆಡಿಕಲ್ ಸ್ಟೋರ್ಗೆ ಹೋಗ್ತೀವಿ, ಅವ್ರನ್ನ ಕೇಳ್ಬೋದು. ನೀವು ನಂದೊಂದು ಚಾನಲ್ ಇದೆ, ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ನಂದೊಂದು ಚಾನಲ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರಲ್ಲೆಲ್ಲ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಇದೆ, ನೀವೆಲ್ಲ ಸಪೋರ್ಟ್ ಮಾಡಿದ್ರೇ ಅಲ್ವಾ ಅಂತ ಕೇಳಿ ಖಂಡಿತ ಮಾಡ್ಕೊಳ್ತಾರೆ. ಈ ಥರ ಕೇಳಿ, ನಯ ವಿನಯವಾಗಿ ಕೇಳಿ, ಖಂಡಿತ ಮಾಡ್ಕೊಳ್ತಾರೆ. ನಾನು ಹೇಳ್ತೀನಲ್ಲ, ಒಂದೊಂದು ಆಟೋದಲ್ಲಿ ಹೋದರೂ ನಾನು ಅವ್ರ ಹತ್ರ ಕೇಳ್ಕೊಳ್ತೀನಿ. ಅದ್ರಲ್ಲಿ ನಾವು ಅವ್ರ ಹತ್ರ ಏನು ದುಡ್ಡು ಕೊಡಿ ಅವೆಲ್ಲ ನಾವೇನು ಕೇಳಲ್ಲ. ನಾವೇನೋ ಫ್ರೀಯಾಗಿ ಇವಾಗ ಮೆಡಿಕಲ್ ಸ್ಟೋರ್ಗೆ ಹೋದರೆ ನಾವೇನಾದ್ರು ಫ್ರೀಯಾಗಿ ಕೊಡಪ್ಪ ಅಂತ ನಾವು ಕೇಳ್ತೀವ? ಇಲ್ಲ ಅಲ್ವಾ, ದುಡ್ಡು ಕೊಡ್ತೀವಿ. ಒಂದು ಸಬ್ಸ್ಕ್ರೈಬರ್ ಕೇಳೋದಷ್ಟೇ ಅಲ್ವಾ. ಸಬ್ಸ್ಕ್ರೈಬ್ ತೊಗೊಳ್ಳಿ, ನೀನು ಫ್ರೀ ಇದ್ದಾಗ ವೀಡಿಯೋಗಳು ನೋಡಪ್ಪ ಅಂತ ಹೇಳ್ಬಿಟ್ಟು ಬನ್ನಿ. ನಾನು ಅದೇ ಥರ ಮಾಡ್ಕೊಳ್ಳೋದು. ಈಗ ಇಂದಿರಾ ಮನೆ ಅಡುಗೆ ಅವ್ರ ಚಾನಲಲ್ಲಿ 864 ಸಬ್ಸ್ಕ್ರೈಬರ್ ಇದ್ದಾರೆ. 115 ವಿಡಿಯೋ ಹಾಕಿದ್ದಾರೆ, ಚೆನ್ನಾಗಿದೆ. ಆಮೇಲೆ ಪ್ರತಿಯೊಂದು ವಿಡಿಯೋ ಇದೆ. ಬೀನ್ಸ್ ಬೇಳೆ ಸಾಂಬಾರ್ ರೆಸಿಪಿ, ಬಿಸಿ ಬಿಸಿ ಸಿಹಿ ಸಿಹಿ ಸಕ್ಕರೆ ಕಜ್ಜಾಯ. ಸಕ್ಕರೆ ಕಜ್ಜಾಯ ನಾವು ಬೆಲ್ಲದಲ್ಲಿ ಮಾಡ್ತೀವಿ, ಆದರೆ ಇವರು ಸಕ್ಕರೆಯಲ್ಲಿ ಮಾಡಿದ್ದಾರೆ. ಆಮೇಲೆ ಬೂಂದಿ ಲಡ್ಡು ಬೇರೆ ಮಾಡಿದ್ದಾರೆ, ಅದು ವ್ಯೂಸ್ ಚೆನ್ನಾಗಿದೆ, 22,000 ವ್ಯೂಸ್ ಇದೆ. ಗೀ ರೈಸ್ ಮಾಡಿದ್ದಾರೆ, 14,000 ವ್ಯೂಸ್ ಇದೆ. ಕರ್ಜಿಕಾಯಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಬರೇ ಏನು ಟೊಮೊಟೊ ಉಪ್ಪಿನಕಾಯಿ, ವಾವ್! ಇವಾಗ ಹೆಂಗುದ್ರೆ 20 ರೂಪಾಯಿ ಆಗೋಗಿದೆ kg ಟೊಮೊಟೊ ಉಪ್ಪಿನಕಾಯಿ ಅಂತೆ. ನೋಡ್ಬೋದು ಹೇಗಿದೆ ಅಂತ ಹೇಳಿ. ನಾನು ಇನ್ನೂ ನೋಡಿಲ್ಲ, ನೋಡ್ತೀನಿ ಅವ್ರ ಚಾನಲ್ನ. ಮತ್ತು ಏನು ಅಂತ ಅಂದರೆ, ಈ ಥರ ನೀವು ಒಬ್ರದ್ದೊಬ್ರು ನೋಡ್ತಾ ಇದ್ರೆ, ಇವಾಗ ನೋಡಿ ಟೊಮೊಟೊ ಉಪ್ಪಿನಕಾಯಿ ನಂಗೆ ಗೊತ್ತೇ ಇರಲಿಲ್ಲ. ಯಾಕಂದರೆ ಇವಾಗ 20 ರೂಪಾಯಿ kg ಇದೆ ಟೊಮೊಟೊ ಉಪ್ಪಿನಕಾಯಿ. ಹಾಕ್ಬೋದು. 1 kg ಟೊಮೊಟೊ ತೊಗೊಂಡ್ರು ಅದಕ್ಕೇನೊಂದು ಅವ್ರು ಏನು ಹಾಕಿದರೆ ನಾನು ನೋಡಿಲ್ಲ. ಚಿಲ್ಲಿ ಪುಡಿ ಅದು ಇದು ಖಾರ ಆದರೂ ಒಂದು 30 ರೂಪಾಯಿ ಅಂದ್ರೂ 50 ರೂಪಾಯಿಗೆ ಉಪ್ಪಿನಕಾಯಿ ಆರಾಮ್ಸೆ ಮಾಡ್ಕೊಬೋದು. ಏನು ನಮಗೆ ರೇಟ್ ಕಡಿಮೆ ಇರುತ್ತೆ, ಆ ಕಡಿಮೆ ರೇಟನ್ನು ಉಪಯೋಗಿಸ್ಕೊಂಡು ತೊಗೊಂಡು ಬಂದು ಉಪಯೋಗಿಸ್ಕೊಂಡ್ರೆ ನಮಗೆ ದುಡ್ಡನ್ನು ಸೇವ್ ಮಾಡ್ಬೋದು. ಮತ್ತು ಬಾಯಿ ರುಚಿ, ನಾಲ್ಗೆ ರುಚಿನೂ ನಮಗೆ ಚೆನ್ನಾಗಾಗುತ್ತೆ ಅಲ್ವಾ. ಇಂದಿರಾ ಮನೆ ಅಡುಗೆ ಚೆನ್ನಾಗಿದೆ ಅವ್ರ ಚಾನಲಲ್ಲಿ. ನಾನು ಅದೇ ತೆಂಗಿನಕಾಯಿ ಆಲೂ ಪಲಾವ್, ವಾವ್! ಆಮೇಲೆ ನಾನ್ ವೆಜ್ಜು ಇದೆ, ವೆಜ್ಜು ಇದೆ, ನಾನ್ ವೆಜ್ಜು ಇದೆ. ಬನ್ನಿ ಇವ್ರ ಚಾನಲಲ್ಲಿ ಏನೇನಿದೆ ಅಂತ ನಾನು ಇವಾಗ ತೋರಿಸ್ತೀನಿ. ಇಂದಿರಾ ಮನೆ ಅಡುಗೆ ಸೊಪ್ಪು ಬೇಳೆ ಬಸ್ಸಾರು ಮಾಡಿದ್ದಾರೆ ನೋಡಿ, 1 ಅವರ್ ಮುಂಚೆ ಹಾಕಿದ್ದಾರೆ. ಸೋರೆಕಾಯಿ ಟೊಮೊಟೊ ರಸಮ್ಮು, ವಾವ್! ಸುಲಭವಾಗಿ ರುಚಿಯಾದ ಅಕ್ಕಿ ರೊಟ್ಟಿ ರೆಸಿಪಿ. ಇವ್ರದ್ದು ಜಾಸ್ತಿ ಅಂದರೆ ಬೂಂದಿ ಲಾಡು ಮಾಡ್ತಾರೆ ನೋಡಿ ಇವರು. ಗೀ ರೈಸು, ಕರ್ಜಿಕಾಯಿ ಮಾಡುವ ವಿಧಾನ, ಕಜ್ಜಾಯ, ಬೆಣ್ಣೆ ಮುರುಕು, ಟೊಮೊಟೊ ಉಪ್ಪಿನಕಾಯಿ. ವಾವ್! ಟೊಮೊಟೊ ಉಪ್ಪಿನಕಾಯಿ ನೋಡಿ ಆರಾಮಾಗಿ ಮಾಡ್ಬೋದು. ಇವಾಗ ಟೊಮೊಟೊ ರೇಟ್ ಬೇರೆ ಕಡಿಮೆ ಇದೆ, ಮಾಡಿಟ್ಕೊಂಡ್ರೆ ಒಂದು ಬಿಸಿ ಬಿಸಿ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಬೋದು. ಮದ್ದೂರು ವಡೆ, ಪಾಸ್ತನೂ ಮಾಡಿದ್ದಾರೆ ನೋಡಿ. ಪ್ರತಿಯೊಂದು ಅಡುಗೆನೂ ಇದೆ. ಬೇಳೆ ಒಬ್ಬಟ್ಟು, ಓಂ ಪುಡಿ, ಬಾದಾಮ್ ಪುರಿ, ಸ್ವೀಟ್ ಬೂಂದಿ, ಒತ್ತು ಶಾವಿಗೆ. ನಂಗೆ ಒತ್ತು ಶಾವಿಗೆ ಅಂದರೆ ತುಂಬ ಇಷ್ಟ ನನಗೆ. ನೋಡಿ ಪ್ರತಿಯೊಂದು ಅಡುಗೆದ್ದು ಇದೆ, ಬೇರೆನೂ ಇದೆ, ವೆಜ್ಜು ಇದೆ, ನಾನ್ ವೆಜ್ಜು ಮಾಡಿದ್ದಾರೆ. ಇವ್ರ ವೀಡಿಯೋನ ನೋಡಿದ್ರೆ ನಿಮಗೆ ಯಾವ್ಯಾವ ರೀತಿ ಅಡುಗೆ ಮಾಡ್ತಾರೆ, ಒಬ್ರೊಬ್ರು ನಾನು ಹೇಳಿದ್ನಲ್ಲ, ಒಬ್ರೊಬ್ರು ಇದರಿಂದ ಒಬ್ರೊಬ್ರದ್ದು ಹೇಗೆ ಅಡುಗೆದ್ದು ಚೇಂಜ್ ಆಗ್ತಾ ಇರುತ್ತೆ ನೋಡಿ. ಇದೊಂದು ನೋಡಿ. ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ಬಸ್ಸಾರು ಹೇಗೆ ಮಾಡೋದು ಅಂತ ನಾವು ನೋಡ್ಕೊಳ್ಳೋಣ. ಬಸ್ಸಾರು ಮಾಡೋದಕ್ಕೆ ಮೊದಲಿಗೆ ಒಂದು ಪಾತ್ರೆ ತೊಗೊಳ್ಳೋಣ. ಪಾತ್ರೆಗೆ ನಾನು 1 ಲೀಟ್ರ್ ನೀರು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಸಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ಸಾರಿಗೆ ಹಾಕೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡಿದ್ದಾದ್ಮೇಲೆ ನೀರು ಸ್ವಲ್ಪ ಚೆನ್ನಾಗಿ ಕುದೀತಾ ಇದೆ. ಕುದ್ದಾದ್ಮೇಲೆ ನಾನು 1/4 ಕಪ್ಪು ಬೇಳೆ ಹಾಕ್ಕೊಂಡಿದ್ದೀನಿ. ನಮಗೆ ಮನೆಗೆ ಇಷ್ಟ ಆದರೆ ಸಾಕು. ನಿಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಾದ್ರೆ ಕಡಿಮೆ ಹಾಕ್ಕೊಳ್ಳಿ. ನಿಮ್ಮ ಮನೆಗೆ ಎಷ್ಟು ಅನುಕೂಲ ಇದೆಯೋ ಅಷ್ಟು ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ತಿರುಗಿಸ್ಕೊಂಬಿಡೋಣ. ತಿರುಗಿಸ್ಕೊಂಬಿಟ್ಟು 1 ಸ್ಪೂನ್ ಎಣ್ಣೆ ಹಾಕ್ಕೊಂಬಿಡೋಣ. ಬೇಳೆ ಬೇಗ ಬೇಯುತ್ತೆ. ಎಣ್ಣೆ ಹಾಕ್ಕೊಂಡಾಗ ನಮಗೆ ಸ್ವಲ್ಪ ಬೇಗ ಬೇಯುತ್ತೆ ಬೇಳೆ. ಇವಾಗ ಮುಚ್ಚಳ ಮುಚ್ಚಿಟ್ಬಿಟ್ಟು ಬೇಳೆ ಬೇಯೋವರೆಗೂ ಮುಚ್ಚಳ ಮುಚ್ಚಿಡೋಣ. ಬೇಳೆ
ಸೊಪ್ಪು ಹಾಕೋದು ಸ್ಕಿಪ್ ಆಗೋಗ್ಬಿಟ್ಟಿದೆ. ಇನ್ನು ನೋಡಿ ಸೊಪ್ಪು ಸೊಪ್ಪು ಹಾಕಿದೆ, ಸೊಪ್ಪು ಹಾಕೋದು ಸ್ಕಿಪ್ ಆಗಿಬಿಟ್ಟಿದೆ. ಸೊಪ್ಪು ಹಾಕೋದು, ಉಪ್ಪು ಹಾಕೋದು ನೋಡಿ ಸೊಪ್ಪು ಹಾಕೋದು ನನಗೂ ಹಂಗೆ ತುಂಬ ನಾವು ಏನೋ ಒಂದು ಮರ್ತೋಗಿರ್ತೀವಿ. ವೀಡಿಯೋಗೆಲ್ಲ ಅಂದಿದ್ರೆ ಎಷ್ಟು ನೀಟಾಗಿ ಮಾಡ್ತೀವಿ, ವೀಡಿಯೋ ಆನ್ ಮಾಡ್ಕೊಂಡಿದ್ರೆ ಏನೋ ಒಂಚೂರು ಕಸಿವಿಸಿ ಆಗುತ್ತೆ. ಇವ್ರ ಚಾನಲ್ ನೋಡಿ ಎಷ್ಟು ಥರ ಥರ ಅಡುಗೆ ಇದೆ. ನಿಮಗೆ ವೆಜ್ಜು, ನಾನ್ ವೆಜ್ ಬೇಕಾದವ್ರಿಗೆ ನಾನ್ ವೆಜ್ಜು, ಅದೇನೋ ಜರ್ದಾ ರೈಸ್ ಅಂತೆ, ನಾನು ಅದನ್ನು ಕೇಳಲೇ ಇಲ್ಲ. ನೋಡೋಣ ಏನು ಜರ್ದಾ ರೈಸು ಅಂತ ಹೇಳಿ. ಇವ್ರ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಇಂದಿರಾ ಮನೆ ಅಡುಗೆ. ಇವ್ರ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ, ಮಾಡಿ ಅಂತ ನಾನು ಕೇಳ್ಕೊಳ್ಳಲ್ಲ. ಯಾಕಂದರೆ ನನಗೆ ಗೊತ್ತು ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ. ನೀವು ಬೆಳಿತೀರಾ, ಅವರು ಬೆಳೀತಾರೆ ಅಲ್ವಾ. ಯೂಟ್ಯೂಬ್ ಬಗ್ಗೆ ಹೇಳಿದ್ನಲ್ಲ, 1000 ಸಬ್ಸ್ಕ್ರೈಬರ್ನ ಆರಾಮ್ಸೆ ಈ ಥರ ಮಾಡ್ಕೊಳ್ಬೋದು. ನೀವು ಒಂದು ವಿಡಿಯೋ ಹಾಕ್ತೀರಾ ಅಂದರೆ ಆ ಚಾನಲ್ ಲಿಂಕ್ನ ನೀವು ವಾಟ್ಸಪ್ ಗ್ರೂಪ್ ಇರುತ್ತೆ, ಅಲ್ಲಿಗೋಗಿ ಶೇರ್ ಮಾಡ್ಬೋದು. ಫೇಸ್ಬುಕ್ ಗ್ರೂಪ್ ಇರುತ್ತೆ, ಅಲ್ಲೋಗಿ ಶೇರ್ ಮಾಡ್ಬೋದು. ಆಮೇಲೆ ಇನ್ಸ್ಟಾಗ್ರಾಮ್ ಗ್ರೂಪ್ ಇರುತ್ತೆ, ಅಲ್ಲೋಗಿ ಶೇರ್ ಮಾಡ್ಬೋದು. ಅವಾಗ ವ್ಯೂಸು ಬರುತ್ತೆ ನಿಮಗೆ. ನಾನು ಇನ್ಸ್ಟಾಗ್ರಾಮ್ ಎಲ್ಲ ನಾನು ಏನೂ ಹಾಕಲ್ಲ ಅಲ್ಲಿ ಹೇಳಿದ್ದು, ನೀವು ಅಲ್ಲೆಲ್ಲ ಶೇರ್ ಮಾಡ್ಬೋದು. ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಕಳಿಸಿ, ಅವಾಗ ವ್ಯೂಸ್ ಬರುತ್ತೆ. ಎಲ್ಲರೂ ಹೇಳ್ತಾರೆ ವ್ಯೂಸ್ ಬರಲ್ಲ ಅಂತ. ನಾನು ಹೀಗೆ ಒಂದೊಂದೇ ಐಡಿಯಾ ಕೊಟ್ಕೊಂಡು ನಿಮಗೆ ನಾನು ಚಾನಲ್ ಪ್ರಮೋಟ್ ಮಾಡ್ತೀನಿ. ಇನ್ಮೇಲೆ ಇಂದಿರಾ ಮನೆ ಅಡುಗೆ ಅವ್ರ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡೇ ಮಾಡ್ತೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.